ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಸಿ ಲಾಸ್ಟ್ ಕ್ಲಾಸಲ್ಲಿ ಪೇಜ್ ನಂಬರ್ 60 ಅದರಲ್ಲಿ ನಾವು ಆಸ್ಮೋಸಿಸ್ ಮತ್ತು ಡಿಫ್ಯೂಷನ್ ಅದಕ್ಕೆ ಎಫೆಕ್ಟ್ಸ್ ಏನು ಅದನ್ನು ಸ್ಟಡಿ ಮಾಡಿದ್ವಿ. ಸಿ ನೆಕ್ಸ್ಟ್ ಆ್ಯಕ್ಟಿವಿಟಿ 5.3 ನೋಡಿ. ಆಸ್ಮೋಸಿಸ್ದ ವಾಟ್ ಆರ್ ದ ಅನದರ್ ಎಕ್ಸಾಂಪಲ್ಸ್ ಆ್ಯಂಡ್ ಎಫೆಕ್ಟ್ಸ್ ಆಫ್ ಆಸ್ಮಾಸಿಸ್ ಅಂತೇಳಿ. ಎಫೆಕ್ಟ್ಸ್ ಅಂದರೆ ಅದರ ಪರಿಣಾಮಗಳು ಯಾವ ರೀತಿ ಜೀವಕೋಶದ ಅವುಗಳ ಕಣದಂಗಗಳ ಮೇಲೆ ಈ ಒಂದು ಆಸ್ಮಾಸಿಸ್ ಪ್ರೋಸೆಸ್ಸು ಯಾವ ರೀತಿ ನಡೆಯುತ್ತೆ, ಅಭಿಸರಣೆ ಎಂಬ ಕ್ರಿಯೆ ಅಂತೇಳಿ. ಸಿ ಆ್ಯಕ್ಟಿವಿಟಿ 5.3 ನೋಡಿ. ಆಸ್ಮಾಸಿಸ್ ವಿತ್ ಆ್ಯನ್ ಎಗ್ ಅಂದರೆ ಮೊಟ್ಟೆಯನ್ನು ಬಳಸ್ಕೊಂಡು ಅಭಿಸರಣಾ ಕ್ರಿಯೆ ಹೇಗೆ ನಡೆಯುತ್ತೆ, ಮೊಟ್ಟೆಯನ್ನು ಬಳಸ್ಕೊಂಡು ಹೇಗೆ ಮಾಡ್ಬೋದು ಈ ಒಂದು ಆಸ್ಮಾಸಿಸ್ ಪ್ರೋಸೆಸ್ನ ಅಂತೇಳಿ. ಸಿ ರಿಮೂವ್ ದ ಶೆಲ್ ಆಫ್ ಆನ್ ಎಗ್ ಬೈ dissolving it in dilute hydrochloric acid. ಈ ಶೆಲ್ ಅಂದ್ರೆ ಏನು, ಅದರ ಚಿಪ್ಪು ಕವಚ, ಈ ಮೊಟ್ಟೆದು ಮೇಲ್ಭಾಗದ ಬಿಳಿ ಬಣ್ಣದ ಒಂದು ಕವಚ ಇರುತ್ತಲ್ಲ, ಆ ಮೊಟ್ಟೆಯನ್ನು ಏನು ಮಾಡಬೇಕು, ಅದರ ಚಿಪ್ಪನ್ನು ತೆಗೆದುಬಿಟ್ಟು ಡೈಲ್ಯೂಟ್ HCl ಅಂದರೆ ಡೈಲ್ಯೂಟ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಒಳಗಡೆ ಇಡಬೇಕು. ದ ಶೆಲ್ ಈಸ್ ಮೋಸ್ಟ್ಲಿ ಕ್ಯಾಲ್ಶಿಯಂ ಕಾರ್ಬೊನೇಟೆಡ್. ಅಂದರೆ ಸಾಮಾನ್ಯವಾಗಿ ಮೊಟ್ಟೆಯ ಮೇಲ್ಭಾಗದ ಆ ಶೆಲ್ ಚಿಪ್ಪಿರುತ್ತಲ್ಲ, ಕವಚ, ಅದು ಕ್ಯಾಲ್ಶಿಯಂ ಕಾರ್ಬೊನೇಟ್ ಅದರಿಂದ ಮಾಡಲ್ಪಟ್ಟಿರುತ್ತೆ. ಎ ಥಿನ್ ಔಟರ್ ಸ್ಕಿನ್ ನಾವು ಎನ್ಕ್ಲೋಸಸ್ ದ ಎಗ್. ಅದರ ಒಳಗಡೆ ಒಂದು ತೆಳುವಾದ ಜೆಲ್ ಲೈಕ್ ಅಲ್ವಾ, ತೆಳುವಾದ ಒಂದು ಪದರ, ತೆಳುವಾದ ಚರ್ಮದಂತಹ ಒಂದು ಪದರ ಏನಾಗಿರುತ್ತೆ, ಸ್ಕಿನ್ ಥರ ಇರ್ತಕ್ಕಂತಹ ಒಂದು ತೆಳುವಾದ ಒಂದು ಹೊರಚರ್ಮದಿಂದ ಒಳಗಡೆ ಮೊಟ್ಟೆಯ ಒಳಗಡೆ ಆವರಿಸಿರುತ್ತೆ. Put the egg in pure water and observe after 5 minutes. ಆ ಮೊಟ್ಟೆಯ ಮೇಲ್ಭಾಗದ ಚಿಪ್ಪನ್ನು ತೆಗೆದು ಬಿಡಬೇಕು. ಆ ಚಿಪ್ಪನ್ನು ತೆಗೆದು ಸ್ವಲ್ಪ ಟೈಮು ಏನು ಮಾಡಬೇಕು, HCl ಒಳಗೆ ಇಡಬೇಕು. ನಂತರ ಆ ಒಳಭಾಗ ಇರ್ತಕ್ಕಂತಹ ಆ ತೆಳುವಾದ ಚರ್ಮದಿಂದ ಆವರಿಸಿರ್ತಕ್ಕಂತಹ ಆ ಜೆಲ್ಲಿ ಲೈಕ್ ಅದನ್ನು ತೆಗೆದು ಏನು ಮಾಡಬೇಕು, ನೀರಿನ ಒಳಗೆ ಹಾಕಬೇಕು. ಪುಟ್ ದ ಎಗ್ ಪ್ಯೂರ್ ವಾಟರ್ ಆ್ಯಂಡ್ ಅಬ್ಸರ್ವ್ ಆಫ್ಟರ್ 5 minutes. 5 ನಿಮಿಷ ಅದರೊಳಗೆ ಬಿಟ್ಟು ಅದನ್ನು ಗಮನಿಸಬೇಕು. ವಾಟ್ ಡು ವಿ ಅಬ್ಸರ್ವ್, ಏನನ್ನು ನೋಡ್ಬೋದು? ದ ಎಗ್ ಸ್ವೆಲ್ಸ್ ಬಿಕಾಸ್ ವಾಟರ್ ಪಾಸಸ್ ಇನ್ ಟು ಬೈ ಆಸ್ಮಾಸಿಸ್. ಸ್ವೆಲ್ಸ್ ಅಂದರೆ ಉಬ್ಬಿಕೊಳ್ಳೋದು, ಊದ್ಕೊಂಡ ಹಾಗೆ ದಪ್ಪ ಆಗುವಂಥದ್ದು. ಆ ಮೊಟ್ಟೆ ಏನಾಗಿರುತ್ತೆ, ಉಬ್ಬಿಕೊಂಡಿರುತ್ತೆ. ಹೇಗೆ ಉಬ್ಕೊಂಡಿರುತ್ತೆ ಅಂದರೆ ನೀರಿನೊಳಗೆ ಇಟ್ಟಿರ್ತೀವಲ್ಲ, ಆ ನೀರಿನ ಅಣುಗಳೆಲ್ಲ ಏನಾಗಿರುತ್ತೆ, ಮೊಟ್ಟೆಯ ಒಳಗಡೆಗೆ ಆಸ್ಮಾಸಿಸ್ ಅಂದರೆ ಅಭಿಸರಣೆ ಈ ಒಂದು ಪ್ರೋಸೆಸ್ ಮೂಲಕ ಏನಾಗಿರುತ್ತೆ, ಆ ಮೊಟ್ಟೆಯ ಒಳಗಡೆ ನೀರಿನ ಅಣುಗಳು ಸೇರ್ಕೊಂಡಿರುತ್ತೆ. ನೀರಿನ ಅಣುಗಳ ಮೊಟ್ಟೆ ಒಳಗೆ ಸೇರ್ಕೊಂಡಿರೋದ್ರಿಂದ ಆ ಮೊಟ್ಟೆ ಉಬ್ಬಿಕೊಂಡಂತೆ ಊದಿಕೊಂಡಂತೆ ಕಂಡು ಬರುತ್ತೆ ನಮಗೆ. ಇಲ್ಲಿ ಆಸ್ಮಾಸಿಸ್ ಅಂದರೆ ನಿಮ್ಗೆಲ್ಲರಿಗೂ ಗೊತ್ತು, ಅಭಿಸರಣೆ ಅಂತೇಳಿ. ಹೈಯರ್ ಕಾನ್ಸಂಟ್ರೇಷನಿಂದ ಲೋಯರ್ ಕಾನ್ಸಂಟ್ರೇಷನ್ಗೆ ವಾಟರ್ ಮಾಲಿಕ್ಯೂಲ್ಸು ಥ್ರೂ ಸೆಮಿಪರ್ಮಿಯಬಲ್ ಮೆಂಬ್ರೇನ್ ಮೂಲಕ ಹಾದೋಗುತ್ತೆ. ಇಲ್ಲಿ ವಾಟರ್ ಒಳಗಡೆ ಇಟ್ಟಿದ್ದೀವಿ, ಅಲ್ಲಿ ಹೈಯರ್ ಕಾನ್ಸಂಟ್ರೇಷನ್ ಯಾವುದು, ವಾಟರ್, ನೀರು ಅಧಿಕವಾಗಿದೆ. ಮೊಟ್ಟೆ ಏನು, ಅದು ಕಡಿಮೆ ಕಾನ್ಸಂಟ್ರೇಷನ್, ವಾಟರ್ ಮಾಲಿಕ್ಯೂಲ್ಸ್ ಅದರಲ್ಲಿ ಕಡಿಮೆ ಇದೆ ನೀರಿಗೆ ಕಂಪೇರ್ ಮಾಡಿದ್ರೆ. ಸೊ ನೀರಿನ ಅಣುಗಳೆಲ್ಲವೂ ಬಂದು ಮೊಟ್ಟೆ ಒಳಗೆ ಸೇರ್ಕೊಳ್ಳುತ್ತೆ. ಬಿ, ಪ್ಲೇಸ್ ಎ ಸಿಮಿಲರ್ ಡಿಶೆಲ್ಡ್ ಎಗ್ ಇನ್ ಎ ಕಾನ್ಸಂಟ್ರೇಟೆಡ್ ಸಾಲ್ಟ್ ಸೊಲ್ಯೂಷನ್ ಆ್ಯಂಡ್ ಅಬ್ಸರ್ವ್ ಫಾರ್ 5 minutes. ಇಲ್ಲೇನು, remove the shell of the egg by dissolving in dilute HCl. The shell is mostly calcium carbonated. ಇಲ್ಲಿ ಡಿಶೆಲ್ಡ್ ಅಂದರೆ ಈ ಚಿಪ್ಪು ಅಥವಾ ಕವಚ ಇಲ್ಲದೆ ಇರ್ತಕ್ಕಂತಹ ಒಂದು ಮೊಟ್ಟೆಯನ್ನು ತಗೋಬೇಕು. ಅದನ್ನು ತಗೊಂಡೇನೋ ಕಾನ್ಸಂಟ್ರೇಟೆಡ್, ತುಂಬ ಪ್ರಬಲವಾಗಿರ್ತಕ್ಕಂಥ, ಹೆಚ್ಚು ಉಪ್ಪಿನ ದ್ರಾವಣ, ತುಂಬ ಉಪ್ಪು ಹಾಕಿ ದ್ರಾವಣವನ್ನು ಮಾಡ್ಕೊಂಡಿರ್ತೀವಲ್ಲ ಸೊಲ್ಯೂಷನ್ನು, ಅದರ ಒಳಗಡೆ 5 ನಿಮಿಷ ಇಡಬೇಕು. ಅರ್ಥಾಗ್ತಿದೆಯಾ? ಡಿಶೆಲ್ಡ್ ಎಗ್ಗನ್ನು, ಚಿಪ್ಪನ್ನು ತೆಗೆದಿರ್ತಕ್ಕಂತಹ ಮೊಟ್ಟೆಯನ್ನು. ದ ಎಗ್ ಸ್ಟ್ರಿಂಗ್ಸ್, ಏನಾಗುತ್ತೆ, ಮೊಟ್ಟೆ ಎಗ್ ಏನಾಗುತ್ತೆ, ಮುದುಡ್ಕೊಳ್ಳುತ್ತೆ, ಶ್ರಿಂಕ್ ಆಗುತ್ತೆ. ವೈ? ವಾಟರ್ ಪಾಸಸ್ ಔಟ್ ಆಫ್ ದ ಎಗ್ ಸೊಲ್ಯೂಷನ್ ಇನ್ ಟು ದ ಸಾಲ್ಟ್ ಸೊಲ್ಯೂಷನ್. ಇಲ್ಲೇನಾಯಿತು, ಮೊಟ್ಟೆ ಒಳಗಿರ್ತಕ್ಕಂತಹ ನೀರಿನ ಅಣುಗಳೆಲ್ಲ ಏನಾಯಿತು, ಆ ಉಪ್ಪಿನ ದ್ರಾವಣದೊಳಗೆ ಪಾಸ್ ಆಯಿತು. ಉಪ್ಪಿನ ದ್ರಾವಣ ತುಂಬ ಪ್ರಬಲವಾಗಿದೆ. ಕಾನ್ಸಂಟ್ರೇಟೆಡ್ ಸಾಲ್ಟ್ ಸೊಲ್ಯೂಷನ್ ಅಂದರೆ ಹೆಚ್ಚು ಉಪ್ಪು, ನೀರಿಗೆ ತುಂಬ ಉಪ್ಪು ಹಾಕಿ ಪ್ರಬಲವಾಗಿ ಸ್ಟ್ರಾಂಗ್ ಆಗಿ ಉಪ್ಪು ನೀರನ್ನು ಮಾಡಿ ಅದರೊಳಗಡೆ ಚಿಪ್ಪು ಇಲ್ಲದೆ ಇರ್ತಕ್ಕಂಥ ಮೊಟ್ಟೆನ, ಕವಚ ಇಲ್ಲದೆ ಇರ್ತಕ್ಕಂಥ ಮೊಟ್ಟೆನ ಇಟ್ಟಿದ್ದೀವಿ. ಮೊಟ್ಟೆ ಒಳಗೆ ನೀರಿನ ಅಂಶ ಇರುತ್ತಲ್ವಾ,
ಆ ನೀರಿನ ಅಂಶ ಎಲ್ಲ, ನೀರಿನ ಅಣುಗಳೆಲ್ಲ ಏನಾಗಿದೆ ಆ ಉಪ್ಪಿನ ನೀರಿನೊಳಗೆ ಹೋಗಿದೆ. ಸೊ ಆ ಮೊಟ್ಟೆ ಏನಾಗಿದೆ, ಸ್ಟ್ರಿಂಕ್ ಆಗಿದೆ, ಮುದುಡ್ಕೊಂಡಿದೆ. ಅದರೊಳಗಿರ್ತಕ್ಕಂಥ ನೀರೆಲ್ಲ ಸಾಲ್ಟ್ ವಾಟರ್, ಉಪ್ಪಿನ ದ್ರಾವಣ ಕೊಟ್ಟೋಯ್ತಲ್ಲ, ಆಗ ಆಟೋಮೆಟಿಕ್ಕಾಗಿ ಏನಾಯಿತು, ಆ ಮೊಟ್ಟೆ ಸ್ಟ್ರಿಂಕ್ ಆಯಿತು. ಬಿಕಾಸ್ ದ ಸಾಲ್ಟ್ ಸೊಲ್ಯೂಷನ್ ಈಸ್ ಮೋರ್ ಕಾನ್ಸಂಟ್ರೇಟೆಡ್. ಏನಕ್ಕೆ? ಆ ಉಪ್ಪಿನ ದ್ರಾವಣ ತುಂಬ ಪ್ರಬಲವಾಗಿರೋದ್ರಿಂದ ಆ ಉಪ್ಪಿನ ದ್ರಾವಣ ಏನು ಮಾಡ್ತು, ಮೊಟ್ಟೆಯಲ್ಲಿರ್ತಕ್ಕಂಥ ನೀರಿನ ಅಣುಗಳನ್ನೆಲ್ಲ ಹೀರ್ಕೊಂಡಿದ್ರಿಂದ ಆ ಮೊಟ್ಟೆ ಮುದುಡ್ಕೊಳ್ತು. ಉಪ್ಪಿನ ದ್ರಾವಣಕ್ಕೆ ನೀರಿನ ಅಣುಗಳೆಲ್ಲ ಬಂದು ಸೇರ್ಕೊಳ್ತು. ವಿ ಕ್ಯಾನ್ ಆಲ್ಸೋ ಟ್ರೈ ಸಿಮಿಲರ್ ಆಕ್ಟಿವಿಟಿ ವಿತ್ ಡ್ರೈಡ್ ರೈಸಿನ್ಸ್ ಆರ್ ಆಪ್ರಿಕಾಟ್ಸ್. ಇದೇ ಸೇಮ್ ಎಕ್ಸ್ಪೆರಿಮೆಂಟ್ನ ಪ್ರಯೋಗವನ್ನು ಒಣ ದ್ರಾಕ್ಷಿ ಮತ್ತು ಆಪ್ರಿಕಾಟ್ ಅವುಗಳಿಗೆ ಮಾಡೋಣ ಅಂತೇಳಿ ಹೇಳ್ತಿದ್ದಾರೆ. ಸಿ ನೆಕ್ಸ್ಟ್ ಆಕ್ಟಿವಿಟಿ 5.4 ನೋಡಿ. ಪುಟ್ ಡ್ರೈಡ್ ರೆಸಿನ್ಸ್ ಆರ್ ಆಪ್ರಿಕಾಟ್ಸ್ ಇನ್ ಪ್ಲೈನ್ ವಾಟರ್ ಆ್ಯಂಡ್ ಲೀವ್ ದೆಮ್ ಫಾರ್ ಸಮ್ ಟೈಮ್. ಒಣ ದ್ರಾಕ್ಷಿ ಅಥವಾ ಆಪ್ರಿಕಾಟ್ಸ್ ಇವುಗಳನ್ನ ಸ್ವಲ್ಪ ತೆಗೆದುಕೊಂಡು ಪ್ಯೂರ್ ವಾಟರ್, ಶುದ್ಧವಾದಂತಹ, ಅದಕ್ಕೆ ಯಾವುದೇ ರೀತಿ ಸಾಲ್ಟ್ ಶುಗರ್ ಏನೂ ಹಾಕಬಾರ್ದು, ಪ್ಯೂರ್ ವಾಟರ್ ಆಗಿ ಶುದ್ಧ ನೀರಿಗೆ ಅವುಗಳನ್ನು ಹಾಕಬೇಕು. ಯಾವುಗಳನ್ನ? ಒಣ ದ್ರಾಕ್ಷಿ ಮತ್ತು ಆಪ್ರಿಕಾಟ್ಸ್ಗಳನ್ನ ಸ್ವಲ್ಪ ಸಮಯ ಹಾಗೆ ಬಿಡಬೇಕು ನೀರಿನೊಳಗಡೆ. ದೆನ್ place them into a concentrated solution of sugar or salt. You will observe the following. ಸ್ವಲ್ಪ ನೀರಿನೊಳಕ್ಕೆ ಹಾಕಿದ ಮೇಲೆ ಅವುಗಳನ್ನು ತೆಗೆದು ಯಾವುದಕ್ಕೆ ಹಾಕಬೇಕು? ಪ್ಲೇಸ್ ದೆಮ್ ಇಂಟು ಎ ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್ ಆಫ್ ಶುಗರ್ ಆ್ಯಂಡ್ ಸಾಲ್ಟ್. ಆಮೇಲೆ ಅವುಗಳನ್ನ ಸಕ್ಕರೆ ಅಥವಾ ಉಪ್ಪಿನ ದ್ರಾವಣದೊಳಕ್ಕೆ ಹಾಕಬೇಕು. ಏನಾಗುತ್ತೆ? ಈಚ್ ಗ್ರೈನ್ಸ್ ವಾಟರ್ ಆ್ಯಂಡ್ ಸ್ವೆಲ್ಸ್ ವೆನ್ ಪ್ಲೇಸ್ಡ್ ಇನ್ ವಾಟರ್. ಫಸ್ಟ್ ನೀರಿನೊಳಗೆ ಹಾಕಿದಾಗ ಒಣ ದ್ರಾಕ್ಷಿಗಳು ಸ್ವೆಲ್ಸ್, ಉಬ್ಬಿಕೊಂಡಿರುತ್ತೆ ಅಲ್ವಾ? ಒಣ ದ್ರಾಕ್ಷಿ ಎಲ್ಲ ದಪ್ಪ ಆಗಿರುತ್ತೆ, ಆಪ್ರಿಕಾಟ್ಸು ಅಥವಾ ಒಣ ದ್ರಾಕ್ಷಿಗಳು ಶುದ್ಧ ನೀರಿಗೆ ಹಾಕಿರ್ತೀವಲ್ಲ ಅಲ್ಲಿ. However, when placed in the concentrated solution, the losses water is consequently strings. ಅದನ್ನು ಪ್ಲೇಸ್ ದೆಮ್ ತೆಗೆದುಬಿಟ್ಟು, ನೀರಿನ ಹಾಕಿರ್ತೀವಲ್ಲ ಒಣ ದ್ರಾಕ್ಷಿಯನ್ನು ಉಬ್ಕೊಂಡಿರುತ್ತೆ, ಅದನ್ನು ತೆಗೆದು ಸಕ್ಕರೆ ಅಥವಾ ಉಪ್ಪಿನ ದ್ರಾವಣದೊಳಗೆ ಹಾಕಿದ್ವಿ. ಅವಾಗ ಏನಾಯಿತು? ವೆನ್ ಪ್ಲೇಸ್ಡ್ ಇಂಟು ದ ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್, ಪ್ರಬಲವಾಗಿರ್ತಕ್ಕಂತಹ ಉಪ್ಪಿನ ದ್ರಾವಣ ಅಥವಾ ಸಕ್ಕರೆ ದ್ರಾವಣದೊಳಕ್ಕೆ ಆ ಉಬ್ಬಿರುವಂತಹ ಒಣ ದ್ರಾಕ್ಷಿಯನ್ನು ಹಾಕಿದಾಗ ಏನಾಯಿತು? ಆ ಒಣ ದ್ರಾಕ್ಷಿ ಉಬ್ಕೊಂಡಿತ್ತಲ್ಲ ಅದರೊಳಗಿರ್ತಕ್ಕಂಥ ನೀರೆಲ್ಲ ಲಾಸ್ ಆಯಿತು. ಅಂದರೆ ಲಾಸ್ ವಾಟರ್ ಆ್ಯಂಡ್ ಕಾನ್ಸಿಕ್ವೆಂಟ್ಲಿ ಶ್ರಿಂಕ್. ತನ್ನ ಆ ಒಣ ದ್ರಾಕ್ಷಿ ಒಳಗಿರ್ತಕ್ಕಂಥ ನೀರಿನ ಅಣುಗಳೆಲ್ಲ ಏನಾಯಿತು? ಉಪ್ಪಿನ ದ್ರಾವಣ ಅಥವಾ ಸಕ್ಕರೆ ದ್ರಾವಣದೊಳಕ್ಕೆ ಪಾಸಾಗಿ ಆ ದ್ರಾಕ್ಷಿ ಏನಾಯಿತು? ಮತ್ತೆ ಶ್ರಿಂಕ್ ಆಯಿತು, ಮುದುಡಿಕೊಂಡಂತೆ ಆಯಿತು. Cellular freshwater organisms and most plant cells tend to gain water through osmosis. ಏನು? ಫ್ರೆಶ್ ವಾಟರಲ್ಲಿ, ಸಿಹಿ ನೀರಿನಲ್ಲಿ ವಾಸಿಸುವಂತಹ ಒಂದು ಏಕಕೋಶ ಜೀವಿ, ಅರ್ಥ ಆಯ್ತಾ? ಮತ್ತೆ ಒಂದು ಸಸ್ಯ ಜೀವಕೋಶ, ಇವುಗಳನ್ನು ಏನು ಮಾಡಬೇಕು? ಗೇನ್ ವಾಟರ್ ಥ್ರೂ ಆಸ್ಮಾಸಿಸ್. ಯಾವ ಸಿಹಿ ನೀರಿನಲ್ಲಿ ವಾಸಿಸುವಂತಹ ಯಾವುದೇ ತೆರನಾದ ಏಕಕೋಶ ಜೀವಿ ಇರ್ಬೋದು ಅಥವಾ ಸಸ್ಯಗಳಿರ್ಬೋದು ಅಥವಾ ಸಸ್ಯ ಜೀವಕೋಶಗಳು ಏನು ಮಾಡುತ್ತೆ? ಯಥೇಚ್ಛವಾಗಿ ಆ ಜೀವಕೋಶಗಳು ನೀರನ್ನು ಹೀರಿಕೊಳ್ಳುತ್ತವೆ, ನೀರನ್ನು ತೆಗೆದುಕೊಳ್ಳುತ್ತೆ. ಯಾವ ಪ್ರೋಸೆಸ್ ಮೂಲಕ? ಥ್ರೂ ಆಸ್ಮಾಸಿಸ್, ಅಭಿಸರಣೆಯ ಕ್ರಿಯೆಯ ಮೂಲಕ ಆ ಸಸ್ಯ ಜೀವಕೋಶ ಮತ್ತು ಫ್ರೆಶ್ ವಾಟರಲ್ಲಿ, ಸಿಹಿ ನೀರಿನಲ್ಲಿ ವಾಸಿಸುವಂತಹ ಏಕಕೋಶ ಜೀವಿಗಳು ಹೆಚ್ಚು ನೀರನ್ನು ಹೀರಿಕೊಂಡು ಆ ಜೀವಕೋಶಗಳು ಫ್ರೆಶ್ ಆಗಿ ಇರುತ್ತವೆ. ಯಾವ ಕ್ರಿಯೆ ಮೂಲಕ? ಆಸ್ಮಾಸಿಸ್ ಪ್ರೋಸೆಸ್ ಮೂಲಕ. ಅಬ್ಸರ್ಪ್ಷನ್ ಆಫ್ ವಾಟರ್ ಬೈ ಪ್ಲಾಂಟ್ ರೂಟ್ಸ್ ಈಸ್ ಆಲ್ಸೋ ಆನ್ ಎಕ್ಸಾಂಪಲ್ ಆಫ್ ಆಸ್ಮಾಸಿಸ್. ಏನು? ಸಸ್ಯಗಳು ಬೇರುಗಳ ಮುಖಾಂತರ ನೀರನ್ನು ಹೀರ್ಕೊಳ್ಳುತ್ತೆ ನೋಡಿ. ಭೂಮಿಯಲ್ಲಿರ್ತಕ್ಕಂಥ ನೀರು ಅಥವಾ ಗಿಡಕ್ಕೆ ನಾವು ನೀರು ಹಾಕಿದ್ರೆ ಸಸ್ಯಗಳ ಬೇರುಗಳೇ ನೀರನ್ನು ಹೀರ್ಕೊಳ್ಳೋದು, ಬೇರುಗಳ ಮೂಲಕನೇ ನೀರು ಹೀರ್ಕೊಂಡು ಸಸ್ಯದ ಎಲ್ಲ ಭಾಗಗಳಿಗೂ ಅದನ್ನು ಸಪ್ಲೈ ಮಾಡುವಂಥದ್ದು. ಈ ರೀತಿ ರೂಟ್ಸ್ ಅಂದರೆ ಸಸ್ಯದ ಬೇರುಗಳು ನೀರನ್ನು ಹೀರಿಕೊಳ್ಳುವಂತಹ ಒಂದು ಪ್ರಕ್ರಿಯೆ ಸಹ ಇದೆ. ಈ ಒಂದು ಪ್ರೋಸೆಸ್ನ ಏನಂತ ಕರೀಬೋದು? ಆಸ್ಮಾಸಿಸ್ಗೆ ಒಂದು ಎಕ್ಸಾಂಪಲ್, ಅಭಿಸರಣಾ ಕ್ರಿಯೆಗೆ ಒಂದು ಉದಾಹರಣೆಯಾಗಿದೆ ಅಂತೇಳಿ ಹೇಳ್ತಿದ್ದಾರೆ. ಸಸ್ಯಗಳ ಬೇರುಗಳು ನೀರನ್ನು ಹೀರಿಕೊಳ್ಳೋದು ಅಭಿಸರಣಾ ಕ್ರಿಯೆಗೆ ಉದಾಹರಣೆ. Thus, the diffusion is important in exchange of gases and water in life of cell. ಏನು? ಈ ಡಿಫ್ಯೂಷನ್ ಪ್ರೋಸೆಸ್ಸು ವಿಸರಣೆ. ಡಿಫ್ಯೂಷನ್ ಅಂದರೆ ಯಾವುದೇ ಒಂದು ಜೀವಕೋಶ ಇದೆಯಲ್ಲ,
ಈ ಒಂದು ಜೀವಕೋಶ ತನ್ನ ಜೀವಿತಾವಧಿಯಲ್ಲಿ, ಜೀವಕೋಶಗಳ ಕೆಲಸ ಏನು? ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಆ್ಯಂಡ್ ವಾಟರ್. ಜೀವಕೋಶಗಳು ಏನು ಮಾಡುತ್ತೆ? ನಮ್ಮ ದೇಹದಲ್ಲಿರ್ತಕ್ಕಂಥ ಪ್ರತಿಯೊಂದು ಜೀವಕೋಶಗಳು ಬೇಕಾದಂತಹ ಅನಿಲವನ್ನು, ಆಮ್ಲಜನಕವನ್ನು ಹೀರ್ಕೊಳ್ಳುತ್ತೆ, ಕಾರ್ಬನ್ ಡೈಆಕ್ಸೈಡ್ನ ಹೊರ ಕಳಿಸುತ್ತೆ. ಹಾಗೆ ನೀರಿನ ಮೂಲಕ ಅಥವಾ ಬ್ಲಡ್ನ ಮೂಲಕ ಬೇಕಾದಂಥ ಆಹಾರವನ್ನು ಜೀವಕೋಶಕ್ಕೆ ಕೊಡುತ್ತೆ, ಬೇಡವಾದದ್ದನ್ನು ಹೊರ ಕಳಿಸುತ್ತೆ. ಈ ರೀತಿ ನೀರು ಮತ್ತು ಅನಿಲವನ್ನು ವಿನಿಮಯ ಮಾಡ್ಕೊಳ್ತಿರುತ್ತಲ್ವ ಜೀವಕೋಶಗಳು ತನ್ನ ಜೀವಿತಾವಧಿ ಫುಲ್ಲು. ಅದು ಒಂದು ಪ್ರಮುಖವಾದ ಪ್ರಕ್ರಿಯೆ. ಯಾವ ಥರ ಪ್ರಕ್ರಿಯೆ ಅದು? ಅದು ಒಂದು ವಿಸರಣಾ ಪ್ರಕ್ರಿಯೆ. ಡಿಫ್ಯೂಷನ್ ಅಂದರೆ ಹೈಯರ್ ಕಾನ್ಸಂಟ್ರೇಷನ್ ಇಂದ ಲೋಯರ್ ಕಾನ್ಸಂಟ್ರೇಷನ್ಗೆ. ಇಲ್ಲಿ 3 ಎಕ್ಸಾಂಪಲ್ನ ನಾನು ಲಾಸ್ಟ್ ಕ್ಲಾಸಲ್ಲಿ ಹೇಳಿದೀವಲ್ವ, ಹೇಗೆ ಹೈಯರ್ ಕಾನ್ಸಂಟ್ರೇಷನ್ ಇಂದ ಲೋಯರ್ ಕಾನ್ಸಂಟ್ರೇಷನ್ಗೆ ವಾಟರ್ ಸಪ್ಲೈ ಆಗುತ್ತೆ ಸೆಲ್ಸ್ಗಳಿಗೆ ಅಂತೇಳಿ. ಆ ಒಂದು ಪ್ರೋಸೆಸ್ ಏನು? ಇದೊಂದು ಡಿಫ್ಯೂಷನ್ ಈಸ್ ಎ ಇಂಪಾರ್ಟೆಂಟ್ ಇನ್ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಇನ್ ವಾಟರ್ ಇನ್ ಲೈಫ್ ಆಫ್ ದ ಸೆಲ್. ಅಂದರೆ ಜೀವಕೋಶಗಳಲ್ಲಿ ನಡೀತಕ್ಕಂತಹ ಅನಿಲ ಮತ್ತು ನೀರಿನ ವಿನಿಮಯ, ಎಕ್ಸ್ಚೇಂಜ್ ಮಾಡ್ಕೊಳುತ್ತಲ್ಲ, ಅವುಗಳನ್ನು ಹೊರ ಕಳಿಸೋದು, ಒಳಗೆ ತಗೊಳ್ಳೋದು, ಆ ಒಂದು ಕ್ರಿಯೆ ಅನ್ನೋದು ಈ ಡಿಫ್ಯೂಷನ್ ಪ್ರೋಸೆಸ್ಸಿಂದ ನಡೀತಕ್ಕಂಥ ಒಂದು ಪ್ರಮುಖವಾದ ಪ್ರಕ್ರಿಯೆ ಅಂತೇಳಿ ಹೇಳ್ತಿದ್ದಾರೆ. ಅರ್ಥ ಆಯ್ತಾ? ವಿಸರಣಾ ಕ್ರಿಯೆ ಮೂಲಕನೇ ಈ ಜೀವಕೋಶಗಳು ಆ ಒಂದು ಎಕ್ಸ್ಚೇಂಜನ್ನು, ನೀರು ಮತ್ತು ಅನಿಲವನ್ನು ವಿನಿಮಯ ಮಾಡ್ಕೊಳ್ಳೋದು. ಅರ್ಥ ಆಗ್ತಿದೆಯಾ? ಇನ್ ಅಡಿಷನ್ ಟು ದಿಸ್, ದ ಸೆಲ್ ಆಲ್ಸೋ ಒಬ್ಟೈನ್ ನ್ಯೂಟ್ರಿಷನ್ ಫ್ರಮ್ ಇಟ್ಸ್ ಎನ್ವಿರಾನ್ಮೆಂಟ್. ಅದ್ರ ಜೊತೆಗೇನು, ಜೀವಕೋಶಗಳು ತನ್ನ ಸುತ್ತಲಿನ ಪರಿಸರದಿಂದ ಆ ಜೀವಕೋಶಕ್ಕೆ ಬೇಕಾದಂತಹ ಪೋಷಕಾಂಶಗಳನ್ನು ಪಡ್ಕೊಳ್ಳುತ್ತೆ. ದ ಸೆಲ್ ಆಲ್ಸೋ ಒಬ್ಟೈನ್ಸ್ ನ್ಯೂಟ್ರಿಷನ್ ಫ್ರಮ್ ದ ಎನ್ವಿರಾನ್ಮೆಂಟ್. ನ್ಯೂಟ್ರಿಷನ್ ಅಂದರೆ ಪೋಷಕಾಂಶ. ಸೊ ಪರಿಸರದಿಂದ ಏನು ಮಾಡುತ್ತೆ? ಜೀವಕೋಶಗಳು ಸಹ ಪರಿಸರದಲ್ಲಿರ್ತಕ್ಕಂತಹ ಕೆಲವೊಂದು ಪೋಷಕಾಂಶಗಳನ್ನು ಪರಿಸರದಿಂದ ಪಡ್ಕೊಳ್ಳುತ್ತೆ. ಡಿಫ್ರೆಂಟ್ ಮಾಲಿಕ್ಯೂಲ್ಸ್ ಮೂವ್ ಇನ್ ಆ್ಯಂಡ್ ಔಟ್ ಆಫ್ ದ ಸೆಲ್ ಥ್ರೂ ದ ಟೈಪ್ ಆಫ್ ಎ ಟ್ರಾನ್ಸ್ಪೋರ್ಟ್ ರಿಕ್ವೈರ್ಡ್ ಬೈ ಯೂಸಿಂಗ್ ಎನರ್ಜಿ. ಈ ಒಂದು ಶಕ್ತಿಯನ್ನು ಏನು ಮಾಡ್ತಿರುತ್ತೆ? ಬಳಸಿಕೊಳ್ಳುವಂತಹ ಒಂದು ವಿಧಾನ. ಪ್ರತಿಯೊಂದು ಜೀವಕೋಶಗಳೇನು ಶಕ್ತಿಯನ್ನು ಉಪಯೋಗಿಸ್ಕೊಳ್ಳುತ್ತಿರುತ್ತೆ, ಬಳಸ್ಕೊಂಡೆ ಜೀವಕೋಶಗಳು ಬದುಕೋದು, ಸೆಲ್ಸ್ಗಳು ಅಲ್ವಾ. ಅದ್ರ ಜೊತೆಗೆ ಏನು ಮಾಡುತ್ತೆ? ಶಕ್ತಿಯನ್ನು ಬಳಸ್ಕೊಂಡು ಕೆಲವೊಂದು ಸಾಗಾಣಿಕಾ ಒಳಗೆ ಅನಿಲಗಳು, ಆಕ್ಸಿಜನ್ ಬರೋದು, ಪ್ರೋಟೀನು, ಕಾರ್ಬೋಹೈಡ್ರೇಟ್ಸು, ಬೇಕಾದಂತಹ ನಮ್ಮ ದೇಹ ನಾವು ತಿಂದಂಥ ಆಹಾರದಿಂದ ಬಿಡುಗಡೆ ಆಗ್ತಕ್ಕಂತಹ ಗ್ಲೂಕೋಸು, ಶಕ್ತಿ ಎಲ್ಲವನ್ನು ಪ್ರತಿಯೊಂದು ಜೀವಕೋಶಗಳಿಗೂ ಹೋಗುತ್ತೆ. ಅದಕ್ಕೆ ನಮ್ಮ ದೇಹದ ಪ್ರತಿಯೊಂದು ಜೀವಕೋಶಗಳು ಜೀವಂತವಾಗಿರುತ್ತೆ. ಎಲ್ಲರೂ ನಿಮ್ಗೆ ಒಂಚೂರು ಚುಚ್ಚಿದ್ರೆ ನಿಮ್ಗೆ ಸೆನ್ಸೇಷನ್ ಆಗುತ್ತೆ. ಅದೇ ಒಂದು ಜೋಮ್ ಹಿಡಿದ್ರೆ ನೋಡಿ, ಅಲ್ಲಿ ನೀವು ಚುಚ್ಚಿದ್ರೂ ಗೊತ್ತಾಗಲ್ಲ, ಬೆಂಡಾಗಿರುತ್ತೆ. ಆ ಜೀವಕೋಶಗಳು ಅಲ್ಲಿ ವರ್ಕ್ ಆಗ್ತಿರಲ್ಲ ಆ ಟೈಮ್ಗೆ. ಅರ್ಥ ಆಯ್ತಾ? ಆ ಜೀವಕೋಶಗಳು, ಕೆಲವೊಂದು ಜೀವಕೋಶಗಳು ಸತ್ತು ಹೋಗಿರ್ತವೆ, ಅವುಗಳಿಗೆ ಯಾವ ಸೆನ್ಸೇಷನು ಇರಲ್ಲ. ನಮ್ಮ ದೇಹದ ಪ್ರತಿಯೊಂದು, ಎಲ್ಲೇ ಒಂದು ಸ್ವಲ್ಪ ಚುಚ್ಚಿಕೊಂಡ್ರೂ ನಮಗೆ ಬೇಗ ಗೊತ್ತಾಗ್ಬಿಡುತ್ತೆ. ಅಂದರೆ ಪ್ರತಿಯೊಂದು ನಮ್ಮ ದೇಹದ ಸಣ್ಣ ಸಣ್ಣ ಕಣಗಳು, ಸಣ್ಣ ಜೀವಕೋಶಗಳಿಂದ ಮಾಡಲ್ಪಟ್ಟಿರೋದು. ಹಾಗೆ ಪ್ರತಿಯೊಂದು ಜೀವಕೋಶಗಳು ಏನು, ಇನ್ ಆ್ಯಂಡ್ ಔಟ್ ಆಫ್ ದ ಸೆಲ್ ಶಕ್ತಿಯನ್ನು ಬಳಸಿಕೊಳ್ಳುವಾಗ ಜೀವಕೋಶಗಳು ಕೆಲವೊಂದು ವಿಧದ ಸಾಗಾಣಿಕಾ ಪ್ರಕ್ರಿಯೆ ನಡೆಯುತ್ತೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಡಿಫ್ರೆಂಟ್ ಮಾಲಿಕ್ಯೂಲ್ಸ್ ಮೂವ್ ಇನ್ ಆ್ಯಂಡ್ ಔಟ್ ಆಫ್ ದ ಸೆಲ್ ಥ್ರೂ ಎ ಟೈಪ್ ಆಫ್ ಟ್ರಾನ್ಸ್ಪೋರ್ಟ್ ರಿಕ್ವೈರ್ಸ್ ಯೂಸಿಂಗ್ ಎನರ್ಜಿ. ಶಕ್ತಿಯನ್ನು ಬಳಸಿಕೊಳ್ಳುವಾಗ ವಿವಿಧ ಸಾಗಾಣಿಕಾ ಕ್ರಿಯೆಗಳು ನಡೀಬೇಕಾದ್ರೆ ಅಣುಗಳು ಜೀವಕೋಶದ ಒಳಗೆ ಮತ್ತು ಹೊರಗೆ ಚಲಿಸ್ತಾ ಇರುತ್ತೆ. ಜೀವಕೋಶದ ಇನ್ ಆ್ಯಂಡ್ ಔಟ್, ಡಿಫ್ರೆಂಟ್ ಮಾಲಿಕ್ಯೂಲ್ಸ್ ಮೂವ್ ಇನ್ ಆ್ಯಂಡ್ ಔಟ್ ಆಫ್ ದ ಸೆಲ್. ಅದಾಯ್ತಾ? ಶಕ್ತಿಯನ್ನು ಬಳಸ್ಕೊಳ್ಬೇಕಾದ್ರೆ ಆ ಜೀವಕೋಶಕ್ಕೆ ಬೇಕಾದಂತಹ ಕೆಲವೊಂದು ಅಣುಗಳನ್ನು ಒಳಗೆ ಬಿಡೋದು ಮತ್ತು ಹೊರಗೆ ಕಳಿಸೋದು. ಬೇಕಾದಂತಹ ಆಕ್ಸಿಜನ್ನ ಜೀವಕೋಶದ ಒಳಗೆ ಕಳಿಸುತ್ತೆ, ಬೇಡವಾದಂತಹ ಕಾರ್ಬನ್ ಡೈಆಕ್ಸೈಡ್ನ ಹೊರ ಕಳಿಸುತ್ತೆ. ಹಾಗೆ ಆಹಾರದಲ್ಲಿರ್ತಕ್ಕಂತಹ ಶಕ್ತಿಯುತವಾದಂತಹ ಪ್ರೋಟೀನು, ಕಾರ್ಬೋಹೈಡ್ರೇಟ್ಸ್, ಲಿಪಿಡ್ನ ಜೀವಕೋಶದ ಒಳಗೆ ಬಿಡುತ್ತೆ, ಬೇಡವಾದಂತಹ ತ್ಯಾಜ್ಯ ವಸ್ತುವನ್ನು ನೀರಿನ ಮೂಲಕ ಹೊರ ಹಾಕುತ್ತೆ. ಅರ್ಥ ಆಯ್ತಾ? ಇದು ಜೀವಕೋಶದಲ್ಲಿ ನಡೀತಕ್ಕಂತಹ ಒಂದು ಆಸ್ಮೋಸಿಸ್ ಅಥವಾ ಡಿಫ್ಯೂಷನ್ ಪ್ರೋಸೆಸ್ ಮೂಲಕ ನಡೀತಕ್ಕಂತಹ ಪ್ರಕ್ರಿಯೆ. The plasma membrane is flexible and is made up of organic molecules called lipids and proteins. Plasma membrane ಅಂದ್ರೆ ಏನು? is another name of cell membrane. Plasma membrane ಅಂದ್ರೆ ಒಂದೇ, ಸೆಲ್ ಮೆಂಬ್ರೇನ್ ಅಂದ್ರೆ ಒಂದೇ. ಕೋಶ ಪೊರೆ, ಜೀವಕೋಶದ ಹೊರಭಾಗದಲ್ಲಿರ್ತಕ್ಕಂತಹ ಒಂದು ಕವಚ, ಈ ಕೋಶ ಪೊರೆ ಅಂತ ಏನು ಕರಿತೀವಿ. ಈ ಕೋಶ ಪೊರೆ ಯಾವುದರಿಂದ ಮಾಡಲ್ಪಟ್ಟಿದೆ? ಇದೊಂದು ಫ್ಲೆಕ್ಸಿಬಲ್ ಆಗಿದೆಯಂತೆ. ಫ್ಲೆಕ್ಸಿಬಲ್ ಅಂದರೆ ಹೇಗೆ ಬೇಕಾದರೂ ಅದು ಮೂವ್ ಆಗುತ್ತೆ, ಬೆಂಡ್ ಆಗುತ್ತೆ, ಗಟ್ಟಿಯಾಗಿರಲ್ಲ. ಈ ಒಂದು ಹಾಳೆ ಹೇಗೆ ಇರುತ್ತೋ, ಹೇಗೆ ಬೇಕಾದರೂ ಹೇಗೆ ಅಳ್ಳಾಡುತ್ತೋ ಆ ರೀತಿ ಫ್ಲೆಕ್ಸಿಬಲ್ ಆಗಿರುತ್ತೆ. ಅರ್ಥ ಆಗ್ತಿದೆಯಾ? ಈ ಪ್ಲಾಸ್ಮಾ ಮೆಂಬ್ರೇನ್ ಅನ್ನೋದೊಂದು ನಮ್ಯವಾಗಿದೆ, ಅಂದರೆ ತುಂಬ ಸಾಫ್ಟ್ ಆಗಿರುತ್ತೆ. ತುಂಬ ಸಾಫ್ಟ್ ಆಗಿ ಅಂದರೆ ತೀರಾ ಅಲ್ಲ, ಅಂದರೆ ಹೇಗೆ ಬೇಕಾದ್ರೂ ಅದು ಬೆಂಡ್ ಆಗುತ್ತೆ, ಹಿಂದೆ ಮುಂದೆ
ಬಾಗುವಂತಹ ಶಕ್ತಿ ಆ ಕೋಶಪೊರೆಗಿದೆ. ಒಳಗೆ ಹೊರಗೆ ವಸ್ತುಗಳನ್ನ ಸಾಗಣೆ ಮಾಡಬೇಕಲ್ವಾ ಅದು. ಇದು ಯಾವುದರಿಂದ ಮಾಡಲ್ಪಟ್ಟಿದೆ? ಆರ್ಗ್ಯಾನಿಕ್, ಆ್ಯಂಡ್ ಇಟ್ ಈಸ್ ಮೇಡ್ ಅಪ್ ಆಫ್ ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ ಕೊಳ್ಳೆ ಲಿಪಿಡ್ಸ್ ಆ್ಯಂಡ್ ಪ್ರೋಟೀನ್. ಈ ಕೋಶಪೊರೆಯನ್ನು ತುಂಬ ನಮ್ಯವಾಗಿದ್ದು ಸಾವಯವ ಅಣುಗಳಾದ ಯಾವುದು ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್, ಲಿಪಿಡ್ ಮತ್ತು ಪ್ರೋಟೀನ್ಸ್. ಕೋಶಪೊರೆಯು ಅಂದರೆ ಸೆಲ್ ಮೆಂಬ್ರೇನ್ ಆರ್ ಪ್ಲಾಸ್ಮಾ ಮೆಂಬ್ರೇನ್. ಸೆಲ್ ಮೆಂಬ್ರೇನ್ ಇಸ್ ದ ಅನದರ್ ನೇಮ್ ಆಫ್ ಪ್ಲಾಸ್ಮಾ ಮೆಂಬ್ರೇನ್ ಈಸ್ ಮೇಡ್ ಅಪ್ ಆಫ್ ಎ ಆರ್ಗ್ಯಾನಿಕ್ ಮಾಲಿಕ್ಯೂಲ್, ಸಾವಯವ ಪದಾರ್ಥಗಳಾದ ಲಿಪಿಡ್ಸ್ ಆ್ಯಂಡ್ ಪ್ರೋಟೀನ್ಸ್. ಲಿಪಿಡ್ ಮತ್ತು ಕೊಬ್ಬು ಮತ್ತು ಪ್ರೋಟೀನಿಂದ ಮಾಡಲ್ಪಟ್ಟಿದೆ. However, we can observe the structure of plasma membrane is only through the electronic microscope. ನಾವು ಈ ಪ್ಲಾಸ್ಮಾ ಮೆಂಬ್ರೇನ್, ಈ ಕೋಶ ಪೊರೆಯನ್ನು, ಜೀವಕೋಶ ಇರುತ್ತಲ್ಲ, ಇದು ಸುತ್ತ ಇರ್ತಕ್ಕಂಥ ಈ ಕೋಶ ಪೊರೆ ಅಂತ ಏನು ಕರಿತಿದ್ದೀವಿ, ಸೆಲ್ ಮೆಂಬ್ರೇನ್, ಇದನ್ನು ನಾವು ನೋಡಬೇಕು ಅಂದರೆ ಬರಿಗಣ್ಣಿನಿಂದ ನೋಡೋಕ್ಕಾಗಲ್ಲ. ಅರ್ಥಾಯ್ತಾ? ಯಾವುದ್ರ ಮೂಲಕ? ಎಲೆಕ್ಟ್ರಾನ್ ಸೂಕ್ಷ್ಮದರ್ಶಕ ಯಂತ್ರದಿಂದ ಮಾತ್ರ ನಾವು ಈ ಕೋಶ ಪೊರೆಯನ್ನು, ಸೆಲ್ ಮೆಂಬ್ರೇನ್ ಆರ್ ಪ್ಲಾಸ್ಮಾ ಮೆಂಬ್ರೇನ್ ನೋಡೋದಕ್ಕೆ ಸಾಧ್ಯ. The flexibility of the cell membrane also enables the cell of engulfs in food and other materials from its external environment. ಈ ಕೋಶಪೊರೆ ನಮ್ಯವಾಗಿದೆ, ಫ್ಲೆಕ್ಸಿಬಲ್ ಆಗಿದೆ, ತುಂಬ ಚೆನ್ನಾಗಿ ಹಿಂದೆ ಮುಂದೆ ಎಲ್ಲ ಬಾಗುತ್ತೆ. ಹಾಗಾಗಿ ಜೀವಕೋಶವು ತನ್ನ ಈ ರೀತಿ ಫ್ಲೆಕ್ಸಿಬಲ್ ಆಗಿರೋದ್ರಿಂದ, ಫ್ಲೆಕ್ಸಿಬಲ್ ಅಂದರೆ ನಾವು ಹೇಗೆ ಬೇಕಾದ್ರೂ ಹಿಂದೆ ಮುಂದೆ ನಮ್ಮ ದೇಹವನ್ನು ಹೇಗೆ ಕೈ ಕಾಲುಗಳನ್ನ ಹೇಗೆ ಆಡಿಸ್ತೀವೋ ಹಾಗೆ ಕೋಶಪೊರೆನೂ ಸುಲಭವಾಗಿ ನಮ್ಯವಾಗಿದೆ. ತುಂಬ ಚೆನ್ನಾಗಿ ಅದು ಹಿಂದೆ ಮುಂದೆ ಒಳಗೆ ಹೊರಗೆಲ್ಲ ಬಾಗುತ್ತೆ. ಹಾಗಾಗಿ ಏನಾಗುತ್ತೆ? ಎನೇಬಲ್ಸ್ ಟು ಸೆಲ್ ಎನ್ಗ್ಲವ್ ದ ಫುಡ್ ಆ್ಯಂಡ್ ಅನದರ್ ಮೆಟೀರಿಯಲ್. ಜೀವಕೋಶವನ್ನು ತನ್ನ ಹೊರಗಿನ ಪರಿಸರದಿಂದ, ಹೊರಗಡೆ ಔಟರ್, ಇದೊಂದು ಜೀವಕೋಶ ಅಂದರೆ ತನ್ನ ಹೊರಗಡೆ ಇರ್ತಕ್ಕಂಥ ಈ ಪರಿಸರದಿಂದ ಏನಾಗುತ್ತೆ, ಜೀವಕೋಶ ಏನು ಮಾಡುತ್ತೆ, ಈ ಪೊರೆ ಗಟ್ಟಿಯಾಗಿ ಒಳಗೆ ಏನನ್ನೂ ಬಿಡೋಕ್ಕಾಗದೆ, ಒಳಗಡೆ ಇರೋದನ್ನು ಹೊರಗಡೆ ಏನೂ ಕಳಿಸೋಕ್ಕಾಗದೆ ಗಟ್ಟಿಯಾಗಿದ್ದಿದ್ರೆ ಈ ಪ್ರಕ್ರಿಯೆ ಸಾಧ್ಯ ಆಗ್ತಿರ್ಲಿಲ್ಲ. ಈ ಕೋಶ ಪೊರೆ ಅನ್ನೋದು ತುಂಬ ಫ್ಲೆಕ್ಸಿಬಲ್ ಆಗಿರೋದ್ರಿಂದ ಏನಾಗುತ್ತೆ, ಜೀವಕೋಶದ ಕೋಶಪೊರೆಯು ತನ್ನ ಹೊರಗಿನ ಪರಿಸರದಿಂದ ಆಹಾರ ಮತ್ತು ಇತರ ವಸ್ತುಗಳನ್ನು ತನ್ನೊಳಗೆ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗಿದೆ. ಬೇಕಾದ ವಸ್ತುಗಳನ್ನ ಒಳಗೆ ಬಿಡೋದು, ಬೇಡವಾದ ವಸ್ತುಗಳನ್ನು ಹೊರಗೆ ಕಳಿಸೋದಕ್ಕೆ ಈ ಕೋಶಪೊರೆಯ ಫ್ಲೆಕ್ಸಿಬಿಲಿಟಿ, ಈ ಕೋಶಪೊರೆ ಸೆಲ್ ಮೆಂಬ್ರೇನ್ನ ಫ್ಲೆಕ್ಸಿಬಿಲಿಟಿನೇ ಕಾರಣ ಅಂತೇಳಿ ಹೇಳ್ತಿದ್ದಾರೆ. ಸಚ್ ಪ್ರೋಸೆಸ್ ಆರ್ ನೌನ್ ಆಸ್ ಎಂಡೋಸೈಟೋಸಿಸ್. ಕೋಶಪೊರೆಯ ಈ ಒಂದು ಪ್ರೋಸೆಸ್ಗೆ ಅಂದರೆ the cell membrane is flexible and it engulfs to enter food and another materials easily through in and out. ಕೋಶಪೊರೆಯು ನಮ್ಯವಾಗಿದ್ದು, ಫ್ಲೆಕ್ಸಿಬಲ್ ಆಗಿದ್ದು, ಬೇಕಾದ ವಸ್ತುಗಳನ್ನ ಹೊರಗೆ ಮತ್ತು ಒಳಗೆ, ಪರಿಸರದಿಂದ ಒಳಗೆ ಮತ್ತು ಒಳಗಿರ್ತಕ್ಕಂಥ ವಸ್ತುವನ್ನು ಪರಿಸರಕ್ಕೆ ಈ ರೀತಿ ಕಳಿಸೋದಕ್ಕೆ ಸಹಾಯ ಮಾಡುವಂತಹ ಈ ಒಂದು ಪ್ರೋಸೆಸ್ಗೆ ಏನಂತ ಕರೀತಾರೆ? ಎಂಡೋಸೈಟೋಸಿಸ್. ಏನಂತ ಕರೀತಾರೆ? ಎಂಡೋಸೈಟೋಸಿಸ್ ಅಂತೇಳಿ ಕರೀತಾರೆ. ಅಮೀಬಾ ಅಕ್ವೈರ್ಸ್ ಇಟ್ಸ್ ಫುಡ್ ಥ್ರೂ ಸಚ್ ಪ್ರೋಸೆಸ್. ಅಮೀಬಾ ಏಕಕೋಶ ಜೀವಿ, ಯುನಿಸೆಲ್ಯುಲರ್ ಆರ್ಗ್ಯಾನಿಸಮು ಈ ಒಂದು ಎಂಡೋಸೈಟೋಸಿಸ್ ಕ್ರಿಯೆಯ ಮೂಲಕನೇ ಅದು ತನ್ನ ಆಹಾರವನ್ನು ಪಡೆಯೋದಂತೆ. ಅಂದರೆ ಆ ಅಮೀಬಾದು ಸಹ, ಅದರ ಔಟರ್ ಲೇಯರು ಸಹ ಇದೇ ರೀತಿ ಕೋಶಪೊರೆದು ಹೇಗೆ ಫ್ಲೆಕ್ಸಿಬಲ್ ಆಗಿದೆ ಹಾಗೇ ಇದೆ. ಅದಕ್ಕೆ ಏನು ಮಾಡುತ್ತೆ, ಅಮೀಬಾದ ಓದಿರ್ತೀರ 7th, ಇದು ತನ್ನ ಕೋಶಪೊರೆಯನ್ನು ಎಕ್ಸ್ಟೆಂಡ್ ಮಾಡ್ಕೊಳ್ಳುತ್ತೆ ಅಲ್ವಾ, ಓದಿದ್ದೀರಾ? ಇಲ್ಲೆಲ್ಲ ಫುಡ್ ಇದೆ ಅಂದರೆ ಅದು ಈ ರೀತಿ ಕವರ್ ಮಾಡ್ಕೊಳ್ಳುತ್ತೆ ಅಲ್ವಾ. ಇಲ್ಲಿ ಫುಡ್ ಇದೆ ಅಂದ್ಕೊಳ್ಳಿ, ಅದೇನು ಮಾಡುತ್ತೆ, ತನ್ನ ಕೋಶಪೊರೆಯನ್ನು ಈ ರೀತಿ ಎಕ್ಸ್ಟೆಂಡ್ ಮಾಡಿಕೊಂಡು ಅದನ್ನು ಕ್ಯಾಚ್ ಮಾಡ್ಕೊಳ್ಳುತ್ತೆ, ಆಮೇಲೆ ಇದನ್ನು ಒಳಗೆ ಎಳ್ಕೊಳ್ಳುತ್ತೆ ಅಲ್ವಾ. ಇಲ್ಲೆಲ್ಲೋ ಫುಡ್ ಇದೆ, ಅಮೀಬಾ ಏನು ಮಾಡುತ್ತೆ, ತನ್ನ ಕೋಶಪೊರೆ ಫ್ಲೆಕ್ಸಿಬಲ್ ಆಗಿದೆ ಅದರದ್ದು ಸಹ ಈ ರೀತಿ ಕವರ್ ಮಾಡ್ಕೊಳ್ಳುತ್ತೆ. ಅದು ಕವರ್ ಮಾಡಿಕೊಂಡು ಆ ಫುಡ್ಡನ್ನು ಒಳಗೆ ಎಳ್ಕೊಳ್ಳುತ್ತೆ. ಗೊತ್ತಾಗ್ತಿದ್ಯಾ? ಅಂದರೆ ಎಂಡೋಸೈಟೋಸಿಸ್ ಅಂದರೆ ದ cell membrane or plasma membrane is flexible and engulf in food and another material in external environment, enables to cell. ಅರ್ಥ ಆಗ್ತಿದೆಯಾ? ಸೊ ಇನ್ನೊಂದು ಆಕ್ಟಿವಿಟಿ 5.5 ನೋಡಿ. ಫೈಂಡ್ ಔಟ್ ಅಬೌಟ್ ಎಲೆಕ್ಟ್ರಾನಿಕ್ ಮೈಕ್ರೋಸ್ಕೋಪ್ ಫ್ರಮ್ ರಿಸೋರ್ಸಸ್ ಇನ್ ದ ಸ್ಕೂಲ್ ಲೈಬ್ರರಿ ಆರ್ ಥ್ರೂ ದ ಇಂಟರ್ನೆಟ್. ಡಿಸ್ಕಸ್ ಇಟ್ ವಿತ್ ಎ ಟೀಚರ್. ಅಂದರೆ ಶಾಲಾ ನಿಮ್ಮ ಸ್ಕೂಲ್ ಲೈಬ್ರರಿನಲ್ಲಿ ಅಥವಾ ಅಂತರ್ಜಾಲದಲ್ಲಿ, ಇಂಟರ್ನೆಟ್ಟಲ್ಲಿ ಎಲೆಕ್ಟ್ರಾನಿಕ್ ಮೈಕ್ರೋಸ್ಕೋಪ್ ಬಗ್ಗೆ ಅದು ಹೇಗೆ ತೋರಿಸುತ್ತೆ, ಅದರಲ್ಲಿ ಯಾವ ರೀತಿ ನೋಡ್ಬೋದು ಎಂಬ ಮಾಹಿತಿಯನ್ನು ನಿಮ್ಮ ಸ್ಕೂಲ್ನಲ್ಲಿ ಲ್ಯಾಬಲ್ಲಿದ್ದರೆ ಅಲ್ಲಿ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ನ ನೋಡಿ, ಇಲ್ಲ ಇಂಟರ್ನೆಟಲ್ಲಿ ಸರ್ಚ್ ಮಾಡಿ ಅದ್ರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳಿ, ಅಥವಾ ನಿಮ್ಮ ಶಿಕ್ಷಕರೊಂದಿಗೆ ಕೇಳಿ ಅಂತೇಳಿ ಹೇಳ್ತಿದ್ದಾರೆ. ಆಯಿತಾ? ಇಷ್ಟರಲ್ಲಿ ನೆಕ್ಸ್ಟ್ ಕ್ವಶನ್ ಆನ್ಸರ್ಸ್ನೆಲ್ಲ ಒಟ್ಟಿಗೆ ಸಾಲ್ವ್ ಮಾಡೋಣ. ಓಕೆ ಮೈ ಡಿಯರ್ ಸ್ಟೂಡೆಂಟ್, ಸಿ ಇವತ್ತಿಂದ ಹೋಮ್ವರ್ಕ್ ಕ್ವಶನ್ಸು ಆ್ಯಕ್ಟಿವಿಟೀಸೇ ಆಗಿದೆ.
how the osmosis play or give 2 example for process of osmosis. ಆಸ್ಮೋಸಿಸ್ನ 2 ಪ್ರಕ್ರಿಯೆ ಹೇಗೆ ನಡೆಯುತ್ತೆ ಅನ್ನೋದಕ್ಕೆ ಎಕ್ಸಾಂಪಲ್ ಕೊಡಿ. ಇಲ್ಲೇ AB ಕೊಟ್ಟಿದ್ದಾರೆ, ಇದನ್ನೇ ನೀವು ಬರಿಬೋದು. ಹಾಗೆ ವಾಟ್ ಈಸ್ ಎಂಡೋಸೈಟೋಸಿಸ್, ಎಂಡೋಸೈಟೋಸಿಸ್ ಅಂದರೆ ಏನು, ಆ್ಯಂಡ್ ರೈಟ್ ಎ ಶಾರ್ಟ್ ನೋಟ್ ಆನ್ ಪ್ಲಾಸ್ಮಾ ಮೆಂಬ್ರೇನ್. ಪ್ಲಾಸ್ಮಾ ಮೆಂಬ್ರೇನ್ ಬಗ್ಗೆ ಶಾರ್ಟ್ ನೋಟ್ ಬರೀರಿ, ಅದು ಹೇಗಿರುತ್ತೆ, ಅದರ ಕೆಲಸ ಏನು ಅಂತೇಳಿ. ಇದಿಷ್ಟು ಇವತ್ತಿನ ಹೋಮ್ವರ್ಕ್ ಕ್ವಶನ್ಸು. And then write a what are how diffusion and osmosis important in life of cell. ಜೀವಕೋಶಗಳ ಜೀವಿತಾವಧಿಯಲ್ಲಿ ಆಸ್ಮೋಸಿಸ್ ಮತ್ತು ಡಿಫ್ಯೂಷನ್ ಅನ್ನೋದು ಯಾವ ರೀತಿ ಪರಿಣಾಮವನ್ನು ಬೀರುತ್ತೆ, ಅದೆಷ್ಟು ಪ್ರಮುಖವಾಗಿದೆ, ಅದೆಷ್ಟು ಇಂಪಾರ್ಟೆಂಟ್ ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡಿ. ಅದು ನಿಮಗೆ ಟೆಕ್ಸ್ಟ್ ಬುಕ್ ಓದಿದ್ರೆ ಸಿಗುತ್ತೆ. ಓಕೆ ಮೈ ಡಿಯರ್ ಸ್ಟೂಡೆಂಟ್, ಇಷ್ಟರಲ್ಲಿ ನೆಕ್ಸ್ಟ್ ಕ್ಲಾಸಲ್ಲಿ ಸೆಲ್ ವಾಲ್ ಇಲ್ಲಿಂದ ಕಂಟಿನ್ಯೂ ಮಾಡೋಣ. ಏನಾದರೂ ಡೌಟ್ಸ್ ಇತ್ತು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿ ಆ್ಯಂಡ್ ಕಾಮೆಂಟ್ ಮಾಡಿ. ಮತ್ತು ಟೆಕ್ಸ್ಟ್ ಬುಕ್ನ 2 or 3 ಟೈಮ್ಸ್ ಚೆನ್ನಾಗಿ ಓದಿ ಇಂಪಾರ್ಟೆಂಟ್ ವರ್ಡ್ಸ್ನ ಅಂಡರ್ಲೈನ್ ಮಾಡ್ಕೊಳ್ಳಿ. ವಿಡಿಯೋನ ಕೇಳ್ತಾ ಟೆಕ್ಸ್ಟ್ ಬುಕ್ನ ಓದಿದ್ರೆ ತುಂಬ ಈಸಿಯಾಗಿ ಅರ್ಥ ಆಗುತ್ತೆ. ಆ್ಯಂಡ್ ದೆನ್ ಟೆಕ್ಸ್ಟ್ ಬುಕ್ ಇಸ್ ದ ಬೆಟರ್ ವೇ ಆಫ್ ಲರ್ನಿಂಗ್ ಇನ್ ಯುವರ್ ಫ್ಯೂಚರ್. ಸೈನ್ಸಲ್ಲಿ ಹೆಚ್ಚೆಚ್ಚು ಟೆಕ್ಸ್ಟ್ ಬುಕ್ ಓದಷ್ಟು ಚೆನ್ನಾಗಿ ಅರ್ಥ ಆಗುತ್ತೆ. ಅರ್ಥ ಆಯಿತಾ? ಮತ್ತು ನೀವು ಕೆಲವೊಂದು ಡೌಟ್ಸ್ಗಳನ್ನ ನಿಮ್ಮಲ್ಲಿ ಬರಬೇಕು. ಹೆಚ್ಚೆಚ್ಚು ನಿಮ್ಮಲ್ಲಿ ಯಾಕೆ ಅದಾಗುತ್ತೆ, ಯಾಕೆ ಈ ರೀತಿ ಆಗುತ್ತೆ ಅಂತ ಹೆಚ್ಚು ಬಂದಷ್ಟು ನಿಮ್ಮ ಮೈಂಡಿಗೆ ಕೆಲಸ ಜಾಸ್ತಿ ಕೊಟ್ಟಾಗುತ್ತೆ, ಹೊಸ ಹೊಸ ಆವಿಷ್ಕಾರಗಳು ಹುಟ್ಕೊಳ್ಳುತ್ತೆ. ನೀವು ಒಬ್ಬರು ಸೈಂಟಿಸ್ಟೇ ಆಗ್ಬೋದೇನೋ. ಹಾಗಾಗಿ ಸ್ವಲ್ಪ ಯೋಚನೆ ಮಾಡಿ, ಹೊಸ ರೀತಿಯಲ್ಲಿ ಥಿಂಕ್ ಮಾಡಿ ಅರ್ಥ ಮಾಡ್ಕೊಳ್ಳಿ. ಓಕೆನಾ? ಓಕೆ ಮೈ ಡಿಯರ್ ಸ್ಟೂಡೆಂಟ್, ಥ್ಯಾಂಕ್ ಯು.